ಲಾರಿ ತಟ್ಟೆ ಹೇಳ್ಕೊಳ್ಳಿ ಬೇಗ. ಹಾ ಬಾ 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 ಬಾಮ ಬಾಮ ಇಳಿಯಮ್ಮ ಬರಯಾ ಬಾ ಬಾ. ಹಾ ಜಲ್ದಿ ಇಳಿಯಮ್ಮ ಜಲ್ದಿ. ಏನವ್ವ ಗೌರವ, 5 ವರ್ಷದಿಂದ ಇಷ್ಟೊತ್ತಿಗೆ ಬಂದ್ ಕಾಯ್ತಾ ಇರ್ತೀಯ. ಯೋಚನೆ ಮಾಡ್ಬೇಡವ್ವ, ದೇವ್ರು ಕಂಡ್ಬಿಡ್ತಾನೆ. ಲೋ ತಿಪ್ಪೆ, ಏನ್ ಹುಡುಕ್ತಾ ಇದೀಯಾ? ನನ್ ತಲೆ ಬುಡೆ ಎಲ್ಲೋ ಕಳೆದೋಗ್ಬಿಟ್ಟದೆ, ಅದ್ ಎಲ್ಲೈತೆ ಅಂತ ಹುಡುಕ್ತಾ ಇವ್ನಿ. ಇಲ್ಲೇ ಇದೆಯಲ್ಲೋ. ಅಯ್ಯೋ ನಿನ್ ತಲೆ, ಪ್ರತಿ ಭಾನುವಾರ ದಿವಸ ಬೆಳಿಗ್ಗೆ 8 ಗಂಟೆಗೆ ಟಿವಿ ಒಳಗೆ ರಾಮಾಯಣ ಬರ್ತದೆ. ಹಂಗೆ ದಿನಾ ಬೆಳಿಗ್ಗೆ ಈಟೊತ್ತಿಗೆ ನಮ್ಮ ಮನೇಲಿ ಒಂದ್ ರಾಮಾಯಣ ನಡೀತದೆ. ಅದೇನು ಅಂತ ಹೇಳ್ತೀಯ ನೋಡವ? ಓ, ಬಾಲು ತಿಂಡಿ ತಿನ್ಸೋದು. ಹೊಟ್ಟೆ ಹಸ್ದ್ರೆ ಅವನಾಗೆ ಬಂದು ಊಟ ಮಾಡ್ತಾನೆ, ಅದಕ್ ನೀನ್ ಯಾಕೆ ಅವನ್ ಹುಡ್ಕೊಂಡು ಹೋಗ್ತೀಯಾ? ಚೆನ್ನಾಗಿ ಹೇಳ್ಬಿಟ್ಟೆ. ಅವ್ರ ರವಿ ಮಾಮನ್ಗೆ ಏನಾದ್ರು ಗೊತ್ತಾಗ್ಬಿಡ್ತು ಅಂದ್ರೆ ನಮ್ಮನ್ನೆಲ್ಲ ಸೇರ್ಸಿ ಬೆಣ್ಣಿ ತಟ್ಟಿ ಸುಟ್ಟು ಬಿಡ್ತಾನೆ. ಬಾಲು ಯಾವಾಗ್ಲೂ ಇದ್ದಿದ್ದೆ. ಮಾಡು. ಎಲ್ಲಿದ್ಯಾ ನೀನು? ದಿನ ಬೆಳಿಗ್ಗೆ ನೀನ್ ಹುಡ್ಕೋ ಅಷ್ಟೊತ್ತಿಗೆ ನಾನ್ ಸಣ್ಣಗಾಗೋಯ್ತೀನಿ ಅಷ್ಟೇ. ಕೊಡು, ನಾನು ತಿನ್ನಿಸ್ತೀನಿ. ಅವನ್ ಎಲ್ಲಿದ್ದಾನೆ ಅಂತ ನನಗ್ ಗೊತ್ತು. ಹ್ಮ್ ಕೊಡು. ಹ್ಮ್ ಸರಿ ಬಾ, ಇಬ್ರು ತಿನ್ಸೋಣ. ನಡಿ ಮತ್ತೆ. ಬಾಲು, ಬಾಲಕೃಷ್ಣ, ಯಾಕಮ್ಮ ಮುಖ ಬೂದ್ಗುಂಬಳಕಾಯಿ ತರ ಆಗಿದೆ? ಬೂದ್ಗುಂಬಳಕಾಯಿ ಸಾರು ಮಾಡ್ಕೊಡ್ಲಿಲ್ಲ ಅಂತ. ನೀನ್ ಸ್ವಲ್ಪ ಗೇಟ್ ಹಾಕೊಂಡಿರ್ತ್ಯಾ? ಬೆಳ್ಗಾತ್ರ ಇಲ್ಲ, ನನ್ನೇ ಗೇಟ್ ಹಾಕುಂತಾವ್ನೆ. ಪುಟ್ಟ, ಆನು ನಾನು ಅನ್ನಲ್ಲ, ನೀನು ಅನ್ನಲ್ಲ. ಹೂನು ನೀನ್ ಸ್ವಲ್ಪ ಗೇಟ್ ಹಾಕೊಂಡಿರ್ತ್ಯಾ? ತಿಂಡಿ ತಿನ್ನು ಕಂದ. ಬೇಡ ಕಂದ. ಯಾಕೆ ಕಂದ? ದಿನ ಬೆಳಿಗ್ಗೆ ಎದ್ದು ನೀರಲ್ಲಿ ಮುಳುಗ್ತ್ಯಾ, ದೇವಸ್ಥಾನಕ್ ಹೋಗ್ತ್ಯಾ, ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತ್ಯಾ. ಯಾಕೆ ಅಂತ ಕೇಳಿದ್ರೆ ರವಿ ಮಾಮ ಬರ್ತಾರೆ, ಅವ್ರನ್ನ ಕರ್ಕೊಂಡ್ ಬರಕ್ ಹೋಗ್ತಿದೀನಿ ಅಂತ್ಯ. ಅವ್ರು ಹೇಗಿದ್ದಾರೆ ಅಂತ ಕೇಳಿದ್ರೆ ಹೇಳಲ್ಲ ಅಂತ್ಯ. ಇವತ್ ನೀನ್ ಹೇಳ್ದೆ ಹೋದ್ರೆ ನಾನ್ ಏನು ತಿನ್ನಲ್ಲ. ಏನು ತಿನ್ನಲ್ಲ ಅಂತ ಬೆಳಗಾಗೆದ್ದು ನಮ್ಮಿಬ್ಬರು ತಲೆನೂ ತಿಂತಾ ಇದೆಯಲ್ಲಪ್ಪ. ನೀನ್ ಗೇಟ್ ಹಾಕು ಅಂದೆ. ಮೊದಲು ನೀನ್ ತಿಂಡಿ ತಿನ್ನು, ಆಮೇಲೆ ನಾನು ಹೇಳ್ತೀನಿ. ನೀನ್ ಹೇಳಿದ್ರೇನೆ ತಿನ್ನೋದು. ನೀನ್ ತಿಂಡಿ ತಿಂದ್ರೇನೆ ನಾನು ಹೇಳೋದು. ನೀನ್ ಹೇಳಿದ್ರೇನೆ ನಾನ್ ತಿನ್ನೋದು. ಓಹೋ, ಬಾ. ಏನು ಹಾಗ್ ನೋಡ್ತಿದ್ಯಾ? ಏ ಬೋಡ, ನಮ್ ರವಿ ಮಾಮ ಗೊತ್ತಾ ನಿಂಗೆ? ಯಾರು? ರವಿ ಮಾಮ. ಅವನಾ? ಹುಕ್ಕಲ ನನ್ ಮಗ. ನಾನ್ ನೋಡಿದ್ರೆ ಹೆದರ್ಕೊಂಡ್ ನಡಗ್ತಿದ್ದ. ನನ್ ಬಾಯಲ್ಲಿ ಬೀಡಿ ಇಟ್ಕೊಂಡ್ರೆ ಬೆಂಕಿ ಹತ್ತಿಸ್ತಿದ್ದ. ಬೆಳಗಾಯ್ತು ಅಂದ್ರೆ ನನ್ ಮೈ ಕೈ ಒತ್ತಾ ಇದ್ದ. ನಿನ್ ತಲೆ ನೆಟ್ಟಿಗಿದ್ಯಾ? ಯಾರ್ ಬಗ್ಗೆ ಮಾತಾಡ್ತಾ ಇದ್ಯಾ? ನಮ್ ಮಾಮನ ಪುಕ್ಲ ಅಂತ್ಯಾ? ಅಷ್ಟೇ ನೋಡು. ಬಾರೋ, ಹಾಗೆಲ್ಲ ಮಾತಾಡ್ಬಾರ್ದು ಕಣೋ. ತಪ್ಪು ಕಣೋ, ಹಾಗೆಲ್ಲ ಹೇಳ್ಬಾರ್ದು. ನೋಡವನು ನಮ್ ರವಿ ಮಾಮನ್ ಬೈತಾನೆ. ಹುಕ್ಕಲ ನನ್ ಮಗ. ನಾನ್ ನೋಡಿದ್ರೆ ಹೆದರ್ಕೊಂಡ್ ನಡಗ್ತಿದ್ದ. ಹುಕ್ಕಲ ನನ್ ಮಗ, ಹುಕ್ಕಲ ನನ್ ಮಗ, ಹುಕ್ಕಲ ನನ್ ಮಗ. ಅರೆ, ಇವನಲ್ಲಿ ಬಾಲು.
ಏನ್ ಪುಟ್ಟ ಪೂಜೆ ಮಾಡಿಸ್ಬೇಕಾ? ಅಲ್ಲ, ದೇವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಪರ್ಸನಲ್ ಅದೇನಂತ ನನ್ನ ಹತ್ರ ಹೇಳ್ಬಾರ್ದಾ? ಅದೇ ಹೇಳಿದ್ನಲ್ಲ, ಪರ್ಸನಲ್. ಪರ್ಸನಲ್ ನೀವೇ ಡೈರೆಕ್ಟ್ ಆಗಿ ಕನೆಕ್ಷನ್ ಇಟ್ಕೊಂಡ್ಬಿಟ್ರೆ ನನ್ನ ಹೊಟ್ಟೆಗೆ ಮಣ್ಣು ಕಣಯ್ಯ. ಅದೇನು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ಸರಿ, ಸ್ಟ್ರಾಂಗ್ ಆಗಿ ಪೂಜೆ ಮಾಡು. ಇವತ್ ನಮ್ ರವಿ ಮಾಮ ಊರಿಗೆ ಬರ್ಬೇಕು. ನಿನ್ನ ಮುದ್ದು ಮನಸ್ಸಿನ ಕೂಗು ಆ ಭಗವಂತನ ಕಿವಿಗೆ ಮುಟ್ಟುತ್ತೆ. ಯಾಕೋ ಮನ್ಸು ಸರಿಯಾಗಿಲ್ಲ ಡಿಶುಮ್. ಯಾಕೋ ಮೈಯಾಗ ಹುಷಾರಿಲ್ಲ ಡಿಶುಮ್. ಬೇವರ್ಸಿ. ಏನ್ ಮಾತಾಡ್ತಾಳೋ? ಲೋಫರ್, ಅಕ್ಕ ತಂಗಿರಿಲ್ಲ ನಿಂಗೆ? ಯಾರಮ್ಮ ಹೇಳಿದಿಲ್ಲ ಅಂತ? ಇದ್ದಾರಮ್ಮ. ಅವ್ರ ಜೊತೆ ಹೀಗೆ ಆಟ ಆಡಕ್ಕಾಗತ್ತಾ? ಅದಕ್ಕೆ ತಾನೇ ಅಲ್ಲಿಂದ ಇಲ್ಲಿಗೆ ಬಂದಿತ್ತು. ಬಾ ಅಮ್ಮ, ಕೂತ್ಕೋ. ಬಾ ಕೂತ್ಕೋ. ಬಾರೆ ಕೂತ್ಕೋ. ಏನು ಮಾಡಕ್ಕಾಗಲ್ಲ. ಈ ಬಸ್ಸಿಗೆ ಹತ್ತದ ಮೇಲೆ ಎಲ್ಲ ಅನುಭವಿಸ್ಲೇಬೇಕು. ಪುಣ್ಯಾತ್ಮ, ಎಲ್ಲಯ್ಯ ಇದೆ ಇಷ್ಟ ದಿವಸ ನೀನು? ಏನ್ ಎಕ್ಕದೆ ಗುರು, ಸ್ವಲ್ಪ ನಿಮ್ ಅಡ್ರೆಸ್ ಕೊಡ್ತೀರಾ? ಯಾಕೆ? ಮತ್ತೆ ಯಾರು ಇಂಥವ್ರು ಬಂದ್ರೆ? ನಾನ್ ಬಂದಾಯ್ತಲ್ಲ, ಹಾ. ಇನ್ಯಾರು ಬರಲ್ಲ. ರೈಟ್ ಹೇಳು. ಓಕೆ ಗುರು, ರೈಟ್ ರೈಟ್. ಹೇಗಿದ್ಯಾ ಗೌರಿ? ನೀನ್ ಹೇಗಿದೀಯ ರವಿ? ಅವನು ನಮ್ ಸರ್ಸು ಮಗ. ಏನಣ್ಣ ನೀನು? ನಾನೇ ನಿನ್ನ ಚಿಕ್ಕ ಮಗುನ? ನನ್ ಹಣೆಗ್ ಬೊಟ್ಟಿಟ್ಟು ಪೌಡರ್ ಹಾಕೋಕೆ ಹೋಗಣ್ಣ ನೀನು. ಸರ್ಸು 4 ಅಕ್ಷರ ಓದ ತಕ್ಷಣ ನೀನೇನ್ ದೊಡ್ಡ ಹೆಂಗ್ಸಲ್ಲ. ನೀನ್ ಎಷ್ಟೇ ದೊಡ್ಡವಳಾದ್ರೂ ನನಗ್ ಮಾತ್ರ ನಿನ್ ಪುಟ್ಟ ಮಗುನೇ. ನೀನ್ ಓದ್ಸಕ್ ಕಳ್ಸೋವಾಗ ಈ ಊರಿನ ಜನ ನನ್ನ ಮುಟ್ಟಾಳ ಅಂತ ಬೈತಿದ್ರು. ಈಗ ಅದೇ ಜನ ನನ್ನ ತಂಗಿ ಬುದ್ಧುವಂತೆ ಅಂತ ಹೇಳಿದಾಗ ನನಗೆ ಸಂತೋಷ ಆಗ್ತದೆ ಗೊತ್ತೇನವ? ಊಟ ಚೆನ್ನಾಗಿದ್ಯಾ? ಮಗುನ ತುಂಬಾ ಚೆನ್ನಾಗಿ ಸಾಕಿದ್ಯಾ ಗೌರಿ.